ನನ್ನ ಮಗ ನೋಡಿ ಇಷ್ಟು ಚೆನ್ನಾಗಿ ಸಾಂಬ್ರಾಣಿನ ಹಾಕ್ಸ್ಕೊತಾ ಇದ್ದೀನಿ, ಒಂಚೂರು ಅಳ್ದಿರಾ. ಪಾಪು ಮಲ್ಕೊಂಡಿದ್ದಾನೆ, ಎದ್ಮೇಲೆ ತಲೆಗೆ ಸ್ನಾನ ಮಾಡಿಸ್ಬೇಕು. ಅಷ್ಟರಲ್ಲಿ ಬಂದು ಬೂಬು ಸಹ ನನ್ನ ಪಕ್ಕದಲ್ಲಿ ಮಲ್ಕೊಂಡ್ಳು. ಸೊ ಪಾಪು ಎದ್ಮೇಲೆ ತಲೆಗೆ ಸ್ನಾನ ಮಾಡಿಸಿದಾದ್ಮೇಲೆ ಸಾಂಬ್ರಾಣಿ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಸಾಂಬ್ರಾಣಿ ಎಲ್ಲ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂಚೂರು ಅಳಲ್ಲ ಪಾಪು, ಆರಾಮ್ಸೆ ಹಾಕ್ಕೊತಾನೆ. ಬಟ್ ಅವನಿಗೆ ತುಂಬ ಹೊಗೆ ಬರಬಾರ್ದು, ಲೈಟಾಗಿ ಹೊಗೆ ಬಂದರೆ ಆರಾಮ್ಸೆ ಹಾಕ್ಸ್ಕೊತಾನೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಲೈಟಾಗಿ ಹೊಗೆ ಬರ್ಸ್ಕೊಂಡು ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಕೈ, ಕಾಲು ಮತ್ತು ತಲೆ ಫುಲ್ ಬಾಡಿಗೆಲ್ಲ ಸಾಂಬ್ರಾಣಿನ ಕೊಡ್ತೀನಿ. ಅವನ ಒಂಥರ ಏನೋ ಒಂಥರ ಹೊಸ್ದಾಗಿ ಹಾಕ್ದಂಗೆ ನೋಡ್ತಾ ಇರ್ತಾನೆ. ವೀಕ್ಲಿ 2 ಟೈಮ್ಸ್ ಹಾಕ್ತೀನಿ ಪಾಪುಗೆ ಸಾಂಬ್ರಾಣಿ, ಟ್ಯೂಸ್ಡೇ ಮತ್ತು ಫ್ರೈಡೇ ಮಿಸ್ಸೇ ಮಾಡಲ್ಲ. ತಲೆಗೆ ಸ್ನಾನ ಮಾಡಿಸಿದಾಗಂತೂ ಕಂಪಲ್ಸರಿ ಹಾಕ್ತೀನಿ ಪಾಪುಗೆ ಸಾಂಬ್ರಾಣಿನ. ಈಗ ಅದೇ ಸಾಂಬ್ರಾಣಿನ ನಿವಳಿಸಿ ಕೆಸರು ನೀರಿಗೆ ಹಾಕ್ತಾಯಿದ್ದೀನಿ. ಸೊ ಅದರಿಂದ ಮಗುವಿಗೆ ದೃಷ್ಟಿ ಏನಾಗಿರುತ್ತಲ್ಲ ಅದೆಲ್ಲ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ರಾಗಿ ಹಸಿಟ್ಟನ್ನ ಸುಳಿ ಮೇಲೆ ಹಾಕ್ತೀನಿ, ಅದರಿಂದ ಕೋಲ್ಡ್ ಎಲ್ಲ ಆಗೋದಿಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು. ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮಸಾಲೆ